ಬಹುಶಃ ಜಗತ್ತಿನ ಯಾವ ಧರ್ಮದ ಸಾಹಿತ್ಯದ ಕುರಿತು ಪ್ರಕಟ ಆಗದೇ ಇರುವಷ್ಟು ಪುಸ್ತಕಗಳು ಲಿಂಗಾಯತ ಧರ್ಮದ ಕುರಿತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಸಂಶೋಧನೆಗಳಾಗಿದ್ದಾವೆ, ಗ್ರಂಥಗಳು ಬಂದಿದ್ದಾವೆ, ಸಾಕಷ್ಟಾಗಿದೆ. ಅಕಾಡೆಮಿಕ್ ಆಗಿ ಬೇಕಾದಷ್ಟು ಕೆಲಸಗಳಾಗಿದ್ದಾವೆ. ಇದು ನಡೆ ನುಡಿ ಸಿದ್ಧಾಂತದ ಧರ್ಮ ಆಗಿರೋದ್ರಿಂದ ನುಡಿ ವಿಜೃಂಭಿಸಿ ನಡೆ ವಿಫಲ, ನಡೆಯಲ್ಲಿ ಧರ್ಮ ಫೇಲಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳು ತಮ್ಮದೇ ಆದಂಥ ಧರ್ಮ ಪ್ರಚಾರದ ವ್ಯವಸ್ಥೆಯನ್ನು ಹೊಂದಿದ್ದಾವೆ. ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ, ಭಾರತದಲ್ಲಿ ಹುಟ್ಟಿದ ಜೈನ ಧರ್ಮ, ಅದಕ್ಕೆ ಬಸದಿಗಳಿದ್ದಾವೆ, ವಿಹಾರಗಳಿದ್ದಾವೆ, ಗುರುದ್ವಾರಗಳಿದ್ದಾವೆ. ಸಿಖ್ಖರಿಗೆ, ಲಿಂಗಾಯತರಿಗೆ ಧರ್ಮ ಪ್ರಚಾರದ ವ್ಯವಸ್ಥೆಯಾಗಿ ಮಠ ವ್ಯವಸ್ಥೆ. ಮೂಲದಲ್ಲಿ ಮಠ ಲಿಂಗಾಯತ ಧರ್ಮದಲ್ಲಿ ಇಲ್ಲ, 12ನೇ ಶತಮಾನದಲ್ಲಿ ಇಲ್ಲ. ಶೈವ ಪರಂಪರೆಯ ಮಠಗಳಿದ್ದದ್ದು ನಿಜ. ನೀವು ಇಡೀ ವಚನ ಚಳವಳಿನ ತಗೊಂಡ್ರೆ ಅಲ್ಲಿ 4-5 ಜನ ಪ್ರಖರವಾದ ವಿರಕ್ತರನ್ನು ಬಿಟ್ಟರೆ ಉಳಿದವರೆಲ್ಲ ಸಂಸಾರಿಗಳಾಗಿದ್ದಾರೆ. ಧರ್ಮ ಸಂಸಾರಿ ಧರ್ಮ. ಮಠ ವ್ಯವಸ್ಥೆ ಮೂಲದಲ್ಲಿ ಧರ್ಮದೊಳಗಿಲ್ಲ. 15-16ನೇ ಶತಮಾನದಲ್ಲಿ ಈ ಧರ್ಮದ ತತ್ವ ಸಿದ್ಧಾಂತಗಳನ್ನು ನೋಡಿದಂಥ ನಮ್ಮ ಪೂರ್ವಜರು ಇದಕ್ಕೊಂದು ಮಿಷನರಿ ವ್ಯವಸ್ಥೆ ಬೇಕು, ಧರ್ಮ ಪ್ರಚಾರಕ್ಕೊಂದು ವ್ಯವಸ್ಥೆ ಬೇಕು ಅನ್ನೋ ಕಾರಣಕ್ಕಾಗಿ ಈ ಪಾಶುಪತ, ಕಾಳಾಮುಖ, ಈ ಏನು ಶೈವದ ಮಠಗಳಿದ್ದವೋ ಅವೆಲ್ಲ ಮಠಗಳು ಲಿಂಗಾಯತ ಮಠಗಳಾಗಿ ಧರ್ಮ ಪ್ರಚಾರಕ್ಕೊಂದು ವ್ಯವಸ್ಥೆ ಹುಟ್ಟು ಪಡೆಯಿತು. ಅಷ್ಟೊಂದು ದೊಡ್ಡ ಮಟ್ಟದ ಒಂದು 5,000, ಒಂದು 10,000 ಸಂಖ್ಯೆಯ ಮಠಗಳು ನಮ್ಮ ಧರ್ಮಕ್ಕೆ ಇದ್ದಾಗೂ, ಯಾವುದೇ ಧರ್ಮಕ್ಕೆ ಇರದೇ ಇರುವಷ್ಟು ದೊಡ್ಡ ಮಟ್ಟದ ಒಂದು ಧರ್ಮ ಪ್ರಚಾರದ ವ್ಯವಸ್ಥೆ, ಮಿಷನರಿ ವ್ಯವಸ್ಥೆ ಅಂತ ಹೇಳ್ತೀವಿ, ಅದು ಇದ್ದಾಗ ಕೂಡ ಯಾಕೆ ಲಿಂಗಾಯತರು ನಡೆಯಲ್ಲಿ ಲಿಂಗಾಯತರ ಆಗಲಿಲ್ಲ? ಬಹಳ ದೊಡ್ಡ ಪ್ರಶ್ನೆ ಇದು. ಇದರ ಕಡೆ ಯಾವ ಮಠಗಳು ಚಿಂತನೆ ಮಾಡಿಲ್ಲ. ಧರ್ಮ ಗ್ರಂಥಗಳಲ್ಲಿ ಉಳಿದ್ರೆ ಜೀವಂತ ಉಳಿಯೋದಿಲ್ಲ, ಧರ್ಮ ಆಚರಣೆಯಲ್ಲಿ ಉಳಿದ್ರೆ ಮಾತ್ರ ಜೀವಂತ ಉಳಿತು. ಒಬ್ಬ ಮುಸಲ್ಮಾನ ಶುಕ್ರವಾರ ಬಂತಂದ್ರೆ 1 ಗಂಟೆ ಆದ್ರೆ ನೀವು ಎಷ್ಟು ಕೋಟಿ ಕೊಡ್ತೀನಂದ್ರೂ ನಿಮ್ಮ ಜೊತೆ ನಿಲ್ಲೋದಿಲ್ಲ. ಅವನು ಸರಿಯಾದ ಸಮಯಕ್ಕೆ ಪ್ರಾರ್ಥನೆಗೆ ಹೋಗಲೇಬೇಕು. ನಾವು ಇವತ್ತು ಆತ್ಮಾವಲೋಕನ ಮಾಡೋಣ. ನಮ್ಮ ಮನೆಯಲ್ಲಿ ಎಷ್ಟು ಜನಕ್ಕೆ ನಮ್ಮ ಮಕ್ಕಳಿಗೆ ಲಿಂಗ ದೀಕ್ಷೆಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ? ಎಷ್ಟು ಜನಕ್ಕೆ ಇಷ್ಟಲಿಂಗ ಅನುಸಂಧಾನ ಪ್ರಕ್ರಿಯೆ ಯಾರ ಮನೆಯಲ್ಲಿ ನಡೀತಾ ಇದೆ? ಎಷ್ಟು ಜನಕ್ಕೆ ಕೊರಳಲ್ಲಿ ಲಿಂಗ ಇದೆ? ಹಾಗಾಗಿ ನಮ್ಮನ್ನು ಬೇರೆಯವರು ಅಥವಾ ನಮ್ಮನ್ನು ನಾವೇನೋ ಹಿಂದೂಗಳಂತ ಕರ್ಕೊಳ್ಳೋದು, ಬ್ರಹ್ಮಕುಮಾರಿಗಳಂತ ಕರ್ಕೊಳ್ಳೋದು, ಕರಿಬಟ್ಟೆ ಅಯ್ಯಪ್ಪನ ಕರ್ಕೊಳ್ಳೋದು, ಯಾವುದು ಮನಸ್ಸಿಗೆ ಬರ್ತದೋ ಅದನ್ನೆಲ್ಲ ಮಾಡ್ಕೊಂತ ಲಿಂಗಾಯತರಾಗಿ ಉಳಿದೇ ಇರುವಂಥ ಸ್ಥಿತಿಯೊಳಗೆ ನಿಂತಿದೆ. ಬಹುಶಃ ಬೇರೆ ಬೇರೆ ಸಂಘಟನೆಗಳು ನಮ್ಮ ಮಠಗಳನ್ನು ಬಳಸ್ಕೊಳ್ತಾ ಇದ್ದಾವೆ, ಬೇರೆ ಬೇರೆ ಧರ್ಮಗಳು ನಮ್ಮ ಮಠಗಳನ್ನು ಬಳಸ್ಕೊಳ್ತಾ ಇದ್ದಾವೆ. ನಮ್ಮ ಧರ್ಮದಲ್ಲಿ ಹುಟ್ಟಿದಂಥ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಘನತೆವೆತ್ತಂಥ ವಿದ್ವಾಂಸರು ಕೂಡ ಬೇರೆ ಧರ್ಮಗಳ ಪ್ರಚಾರಕ್ಕೆ ಬಳಕೆ ಆಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಧರ್ಮವನ್ನು ಉಳಿಸೋದು ಹೇಗೆ?